ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿಗರೇ, ನಿಮ್ಮ ಮನೆ ಬಳಿ ಚಿರತೆ ಬರಬಹುದು, ಹುಷಾರ್. ಸುಂಕದಕಟ್ಟೆ ಬಳಿಯ ಬ್ಯಾಡ್ರಳ್ಳಿ ಬಳಿ ಚಿರತೆ ಕಾಣಿಸ್ಕೊಂಡಿದೆ. ಬ್ಯಾಡ್ರಳ್ಳಿ ಸುತ್ತಮುತ್ತ ನಿವಾಸಿಗಳೇ ಎಚ್ಚರ, ನಿಮ್ಮ ಮನೆ ಬಳಿ ಕೂಡ ಚಿರತೆ ಬರಬಹುದು. ಮಾಚೋಹಳ್ಳಿ ಸೇರಿದಂತೆ ಸುಂಕದಕಟ್ಟೆ, ನೈಸ್ ರಸ್ತೆ ಸುತ್ತಮುತ್ತ ಇರೋರು ಹುಷಾರಾಗಿರ್ಬೇಕು. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮನೆಗಳ ಸಮೀಪ ಚಿರತೆ ಓಡಾಟದ ದೃಶ್ಯ. ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಕಾರ್ಯಾಚರಣೆ. ಚಿರತೆ ಸೆರೆ ಹಿಡಿಯೋದಕ್ಕೆ ಬಲೆ ಹಿಡಿದು ಹುಡುಕಾಡ್ತಾ ಇರುವಂತ ಸಿಬ್ಬಂದಿ. ಹಾಗಾಗಿ ನಿಮ್ಮ ಮನೆ ಬಳಿ ಕೂಡ ಚಿರತೆ ಬರಬಹುದು, ಹುಷಾರಾಗಿರಿ. ಸದ್ಯ ಈ ಏರಿಯಾಗಳ ಸುತ್ತಮುತ್ತ ಚಿರತೆಯ ಓಡಾಟ ಕಂಡು ಬಂದಿದೆ. ಬ್ಯಾಡ್ರಳ್ಳಿ ಸುತ್ತಮುತ್ತ ನಿವಾಸಿಗಳು ಎಚ್ಚರ ವಹಿಸಿ. ಹೇರೋಹಳ್ಳಿ ಕ್ರಾಸ್, ಅಂದ್ರಹಳ್ಳಿ, ಗೊಲ್ಲರಹಟ್ಟಿ, ಮಾಚೋಹಳ್ಳಿ ಸೇರಿದಂತೆ ಸುಂಕದಕಟ್ಟೆ, ನೈಸ್ ರಸ್ತೆ ಇಲ್ಲಿ ಸುತ್ತಮುತ್ತ ಚಿರತೆ ಓಡಾಡ್ತಾ ಇದೆ. ಚಿರತೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಬಟ್ ಚಿರತೆ ನಿಮ್ಮ ಮನೆ ಬಳಿ ಬಂದ್ರೆ, ದಾಳಿ ಆದ್ರೆ ಯಾರ್ ಹೊಣೆ? ಸದ್ಯಕ್ಕೆ ಅಧಿಕಾರಿಗಳೀಗ ಚಿರತೆ ಹಿಡಿಯುವಂತ ಪ್ರಯತ್ನದಲ್ಲಿದ್ದಾರೆ. ಹಾಗಾಗಿ ಚಿರತೆ ಸೆರೆ ಹಿಡಿಯೋವರೆಗೂ ಕೂಡ ಎಚ್ಚರಿಕೆಯಿಂದ ಇರಿ, ಹುಷಾರಾಗಿರಿ. ಬೆಂಗಳೂರಿನಲ್ಲಿ ಈಗ ಚಿರತೆ ಕಾಟ ಶುರುವಾಗ್ಬಿಟ್ಟಿದೆ. ಸಿಸಿಟಿವಿ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಚಿರತೆ ಓಡಾಟದ ದೃಶ್ಯ ಇದು. ಬ್ಯಾಡ್ರಳ್ಳಿ ಸುತ್ತಮುತ್ತ ನಿವಾಸಿಗಳು ಎಚ್ಚರಿಕೆ ವಹಿಸಲೇಬೇಕು. ಕಾರಣ ಮತ್ತೆ ಸಿಲಿಕಾನ್ ಸಿಟಿಗೆ ಚಿರತೆ ಎಂಟ್ರಿ ಕೊಟ್ಟಿದೆ. ಹೇರೋಹಳ್ಳಿ ಕ್ರಾಸ್ ಸೇರಿದಂತೆ ಸುಂಕದಕಟ್ಟೆ, ನೈಸ್ ರಸ್ತೆ ಸುತ್ತಮುತ್ತ ಕೂಡ ಈ ಚಿರತೆ ಓಡಾಡ್ತಾ ಇದೆ. ಹಾಗಾಗಿ ಚಿರತೆಯನ್ನ ಸೆರೆ ಹಿಡಿಯೋವರೆಗೂ ಜನರು ಎಚ್ಚರಿಕೆ ವಹಿಸಿ. ನೋಡಿ, ಸಿಲಿಕಾನ್ ಸಿಟಿಯಲ್ಲೇ, ಎಲ್ಲೋ ಕಾಡಲ್ಲ, ಬ್ಯಾಡ್ರಳ್ಳಿ ಭಾಗದಲ್ಲಿ ಚಿರತೆ ಕಾಣಿಸ್ಕೊಂಡಿರುವಂತ ಸಿಸಿಟಿವಿ ದೃಶ್ಯ ಇದು. ಹೀಗಾಗಿ ನೀವು ಈ ಒಂದು ಸುದ್ದಿಯನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಕಾರಣ ನಿಮ್ಮ ಮನೆ ಸುತ್ತಮುತ್ತ ಕೂಡ ಚಿರತೆ ಬರಬಹುದು, ಓಡಾಡಬಹುದು. ಸೆರೆ ಹಿಡಿಯುವವರೆಗೂ ಕೂಡ ನಿಮ್ಮ ಮಕ್ಕಳ ಬಗ್ಗೆ, ವೃದ್ಧರ ಬಗ್ಗೆ, ಮಹಿಳೆಯರ ಬಗ್ಗೆ, ಆಚೆ ಓಡಾಡೋರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಯಾಕೆಂದ್ರೆ ಚಿರತೆ ದಾಳಿ ಹಿಂದೆ ಕೂಡ ನೀವು ಗಮನಿಸಿದ್ರಿ. ಕರುಗಳನ್ನ ಹೊತ್ತೊಯ್ದಿದ್ದು, ಶ್ವಾನಗಳನ್ನ ಹೊತ್ತೊಯ್ದಿದ್ದು, ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿದ್ದು, ಈ ಘಟನೆಗಳು ಹಿಂದೆ ಕೂಡ ನಡೆದಿವೆ. ಬೆಂಗಳೂರಿಗೆ, ಸಿಲಿಕಾನ್ ಸಿಟಿಗೆ ಚಿರತೆ ಎಂಟ್ರಿ ಕೊಡೋದು ಹೊಸ್ತೇನಲ್ಲ. ಹಾಗಾಗಿ ಎಚ್ಚರಿಕೆ ವಹಿಸಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಚಿರತೆ ಸೆರೆಗೆ ಕಾರ್ಯಾಚರಣೆ ನಡೀತಾ ಇದೆ. ಯಾವ ರೀತಿ ಕಾರ್ಯಾಚರಣೆ ನಡೀತಿದೆ? ಇವತ್ತು ಸೆರೆ ಹಿಡಿಯೋದಕ್ಕಾಗುತ್ತಾ? ಏನ್ ಕತೆ? ಇವತ್ತು ಬೆಳಗಿನ ಜಾವ ಮಾಗಡಿ ನೈಸ್ ರಸ್ತೆ ಸಮೀಪ ಕಾಣಿಸ್ಕೊಂಡಿರುವಂತದ್ದು, ಭಾರತೀಯ ನಗರ ಸಮೀಪ ಕಾಣಿಸ್ಕೊಂಡಿದೆ. ಸೊ ಇವತ್ತು ಮೊದಲಲ್ಲ, ನೈಸ್ ರಸ್ತೆಗೆ ಹೊಂದ್ಕೊಂಡಂತೆ ಇರುವಂತಹ ಫಾರೆಸ್ಟ್ ನಲ್ಲಿ ಕಳೆದ ಹಲವು ತಿಂಗಳ ಹಿಂದೆ ಕಾಣಿಸ್ಕೊಂಡಿತ್ತು ಚಿರತೆ. ಸೊ ಆ ಸಂದರ್ಭದಲ್ಲಿ ಒಂದಷ್ಟು ನಿವಾಸಿಗಳ ಆತಂಕಕ್ಕೆ ಕಾರಣ ಆಗಿತ್ತು. ಇದೀಗ ಮತ್ತೆ ಚಿರತೆ ಕಾಣಿಸ್ಕೊಂಡಿರುವಂತದ್ದು. ನಿಜವಾಗ್ಲೂ ಜನರು, ಆ ಭಾಗದ ಜನರು ಮನೆಯಿಂದ ಆಚೆ ಬರ್ಲಿಕ್ಕೆ ಹೆದರುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಯಾವಾಗ ಚಿರತೆ ಕಾಣಿಸ್ಕೊಂಡಿದೆ, ಚಿರತೆ ಓಡಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಯ್ತು. ಸೊ ತಕ್ಷಣನೇ ಅರಣ್ಯ ಇಲಾಖೆ ಸಿಬ್ಬಂದಿ ಎಚ್ಚೆತ್ಕೊಂಡು ಬಲೆ ಸಮೇತ ಚಿರತೆ ಎಲ್ಲೆಲ್ಲಿ ಓಡಾಡಿತ್ತು ಆ ಭಾಗಗಳಲ್ಲಿ ಕಾರ್ಯಾಚರಣೆ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಚಿರತೆ ಎಲ್ಲೆಲ್ಲಿ ಓಡಾಡಿತ್ತು ಅನ್ನುವಂಥದ್ದನ್ನು ಸ್ಥಳೀಯರು ಮಾಹಿತಿ ಏನ್ ಕೊಡ್ತಿದ್ದಾರೆ, ಅದರ ಆಧಾರದ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಯನ್ನ ಹಿಡಿಬೇಕು ಅನ್ನುವಂತ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಆದ್ರೆ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಚಿರತೆ ಕಾಣಿಸ್ಕೊಂಡಿದೆ. ಸೊ ಇದುವರೆಗೂ ಕೂಡ ಚಿರತೆ ಸಿಕ್ಕಿಲ್ಲ, ಎಲ್ಲಿ ಹೋಗಿದೆ ಅನ್ನೋದು ಗೊತ್ತಾಗಿಲ್ಲ. ವಾಪಸ್ ಕಾಡಿಗೆ ಹೋಗಿರ್ಬೋದು ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದ್ರ ನಡುವೆನೆ ಬಲೆ ಜೊತೆಗೆ ಎಲ್ಲಿ ಚಿರತೆ ಹೆಚ್ಚು ಓಡಾಡಿದೆ ಅನ್ನುವಂಥದ್ದು ಸ್ಥಳೀಯರು ಮಾಹಿತಿ ಕೊಡ್ತಾರೋ ಆ ಒಂದು ಭಾಗದಲ್ಲಿ ಬೋನ್ ಇಡುವಂತ ಕೆಲಸಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಸೊ ಶತಾಯಗತಾಯ ಚಿರತೆಯನ್ನ ಹಿಡದೇ ತೀರ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಆದ್ರೆ ಒಂದು ಮನವಿ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾರು ಕೂಡ ಚಿರತೆ ವಿಚಾರದಲ್ಲಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಮನೆಯಿಂದ ಆಚೆ ಬರೋದನ್ನ ಸ್ವಲ್ಪ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ ಅನ್ನುವಂತ ಒಂದು ಸಲಹೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.